ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾ ಪ್ರತಾಪ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ನನ್ನ ಚಾನಲ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತಿನ ಈ ವ್ಲಾಗಲ್ಲಿ ನಿಮಗೆಲ್ಲ ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಮೋದಕನ ಮಾಡಲಿಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕಾಗತ್ತೆ ಅಂತ ನೋಡೋಣ. ನಾನಿಲ್ಲಿ 1/4 kg ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ತೊಗೊಂಡು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಒಣ ಕೊಬ್ಬರಿನ ಪೌಡರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನಾನೀಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಆವಾಗಲೇ ಬೆಲ್ಲನ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದಲ್ಲ, ಅದನ್ನೀಗ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟು ನಾವು ಟೀ ಕುಡಿಯೋ ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ನೀರನ್ನು ಇದಕ್ಕೆ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಹಾಕೋಬೇಕಾಗತ್ತೆ. ನಾನೀಗ ಅರ್ಧ ಕಪ್ ಆಗೋವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ. ಈ ಬೆಲ್ಲ ಈ ರೀತಿ ಚೆನ್ನಾಗಿ ಕರಗಬೇಕು. ನೋಡಿ, ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈ ರೀತಿ ಸ್ವಲ್ಪ ಪಾಕದ ರೀತಿ ರೆಡಿಯಾಗಿದೆ. ನೆಕ್ಸ್ಟು ನಾವು ಒಣ ಕೊಬ್ಬರಿನ ಪೌಡರ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ, ಆ ಒಣ ಕೊಬ್ಬರಿನ ಈಗ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಪೌಡರ್ ಮಾಡ್ಕೊಂಡಿರೋವಂಥ ಒಣ ಕೊಬ್ಬರಿನ ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನೋಡಿ, ಸ್ವಲ್ಪ ಕುದೀತಾ ಇದೆ. ಸ್ವಲ್ಪ ಕುದಿಯುವಾಗ ಮಿಕ್ಸ್ ಮಾಡ್ಕೋಬೇಕು. ಪಾಕದ ಜೊತೆ ಚೆನ್ನಾಗಿ ಒಣ ಕೊಬ್ಬರಿನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗಿದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ನೆಕ್ಸ್ಟು ನಾವಿದಕ್ಕೀಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆನ ಪೌಡರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಇದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇರೋದು. ನಾನೀಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪೌಡ್ರನ್ನ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗಿದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ನಾವೀಗ ಮೋದಕನ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಲ್ವಾ, ಚಪಾತಿ ರೀತಿ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನಾನೀಗ ಒಂದು ಬೌಲ್ನ ತೊಗೊಂಡಿದ್ದೀನಿ. ಬೌಲಲ್ಲಿ ನಾನೀಗ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ, ನಾನೀಗ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಮೈದಾ ಹಿಟ್ಟಾದರೆ ಸಾಕಾಗತ್ತೆ. ಇದು ಕೂಡ 1/4 kg ಆಗೋಷ್ಟು ಮೈದಾ ಹಿಟ್ಟಾದರೆ ಸಾಕು. ನಾನೀಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾವು ಮೋದಕ ಮಾಡ್ತಿರೋದ್ರಿಂದ ಇದಕ್ಕೆಲ್ಲ ಉಪ್ಪೆಲ್ಲ ಏನು ಹಾಕೋದೆಲ್ಲ ಏನು ಬೇಡ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ನಾನೀಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ಒಂದೇ ಸರಿ ನೀರನ್ನು ಹಾಕ್ಕೋಬೇಡಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಸ್ಮೂತಾಗಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಈಗಿದು ಹಿಟ್ಟು ಕಲಸಿರೋದು ರೆಡಿಯಾಗಿದೆ. ನೆಕ್ಸ್ಟು ನಾನೀಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಪಾತಿ ರೀತಿ ಲಟ್ಟಿಸ್ಕೊಳ್ಳೋದಕ್ಕೆ ತಗೊಂಡಿದ್ದೀನಿ. ನೋಡಿ, ಈಗ ನಾನು ಚಪಾತಿ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮೋದಕನ ರೌಂಡ್ ಶೇಪಾಗಿ ಕಟ್ ಮಾಡಲಿಕ್ಕೆ ನಾನು ಒಂದು ಬಾಕ್ಸಿಂದು ಮುಚ್ಚುಳ್ಕನ ತೊಗೊಂಡಿದ್ದೀನಿ. ಅದನ್ನು ತಗೊಂಡ್ಬಿಟ್ಟು ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಕಟರ್ ಇದೆ ಅಂದರೂ ಕೂಡ ಓಕೆ. ಅದರಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ನಾನೀಗ ಒಂದು ಚಪಾತಿ ರೀತಿ ಲಟ್ಟಿಸ್ಕೊಂಡು ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಈ ರೀತಿ ನೀವು ಅಷ್ಟು ಹಿಟ್ಟನ್ನು ಕೂಡ ಉಜ್ಕೊಂಡು ರೌಂಡಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ನಾನೀಗ ಒಂದು ಚಪಾತಿನ ಲಟ್ಟಿಸಿದ್ನಲ್ಲ, ಅದರಲ್ಲಿ ನನಗೆ ಇಲ್ಲಿ 5 ಮೋದಕದ ಶೇಪ್ಸು ಬಂದಿದೆ. ನೋಡಿ, ಈ ರೀತಿ ರೌಂಡಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನೀಗ ಕಟ್ ಮಾಡಿಕೊಂಡು ಈ ಸೈಡಲ್ಲಿರೋವಂಥ ಹಿಟ್ಟನ್ನೆಲ್ಲ ಪೂರ್ತಿಯಾಗಿ ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ಲಟ್ಟಿಸ್ಕೊಳ್ಳೋದಕ್ಕೆ ತಗೋತೀನಿ. ಅದರ ಒಳಗಡೆ ನಾನು ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಪೂರ್ತಿಯಾಗಿ ತಕ್ಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನಾನು ಅದೇ ರೀತಿ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚಪಾತಿ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಸೈಡಲ್ಲಿ ಎಲ್ಲದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಅದೇ ರೀತಿ ಲಟ್ಟಿಸ್ಕೊಂಡು ಕ್ಯಾಪಲ್ಲಿ ಕಟ್ ಮಾಡಿಕೊಂಡು ಸೈಡಲ್ಲಿ ಪೂರ್ತಿಯಾಗಿ ಇಟ್ಕೋಬೇಕಾಗತ್ತೆ. ನಾನೀಗ ಎಲ್ಲದನ್ನು ಕೂಡ ಪೂರ್ತಿಯಾಗಿ ಕಟ್ ಮಾಡಿಕೊಂಡು ಇಟ್ಕೋತೀನಿ. ನಾವೀಗ ಹಿಟ್ಟನ್ನು ಈ ರೀತಿ ಸ್ವಲ್ಪ ಸ್ಟಫಿಂಗ್ನ ಹಾಕ್ಕೊಂಡು ನೋಡಿ, ಎಲೆನ ಈ ರೀತಿ ಕವರ್ ಮಾಡಿಕೊಂಡು ಕ್ಲೀನಾಗಿ ಮೋದಕದ ಶೇಪ್ ಬರೋ ರೀತಿ ಸೈಡಿಂದ ಎಲ್ಲ ತೆಗೆದ್ಬಿಟ್ಟು ಮಧ್ಯಕ್ಕೆ ಈ ರೀತಿ ರೌಂಡಾಗಿ ಮಾಡಿಬಿಟ್ಟು ಕ್ಲೀನಾಗಿ ಒಳಗಡೆ ಸ್ಟಫು ಹೊರಗಡೆ ಬರದೇ ಇರೋ ರೀತಿ ಈ ರೀತಿ ಚೂಪುವಾಗಿ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟನ್ನು ಈ ರೀತಿ ತಿರುಗಿಸ್ಬೇಕಾಗತ್ತೆ. ಆವಾಗ ಮೋದಕದ ಶೇಪು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಈ ರೀತಿ ಮೋದಕ
ರೆಡಿಯಾಗಿದೆ. ನಾನು ಇದೇ ರೀತಿ ಎಲ್ಲ ಮೋದಕಗಳನ್ನು ಕೂಡ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಕ್ಲೀನಾಗಿ ಸ್ಟಫಿಂಗ್ನ ಹಾಕ್ಕೊಂಡು ಕ್ಲೀನಾಗಿ ಕವರ್ ಮಾಡಿಕೊಂಡು ಈ ರೀತಿ ಒಂದು ರೌಂಡ್ ಸುತ್ತಬಿಟ್ಟು ನಾನು ಈ ರೀತಿ ಮೋದಕಗಳನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಈಗ ಮೋದಕನ ಕರಿಯೋದಕ್ಕೆ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು. ನೆಕ್ಸ್ಟ್ ಅದಕ್ಕೆ ನಾನೀಗ ಮೋದಕನ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ನೋಡಿಕೊಂಡು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ನೆಕ್ಸ್ಟ್ ನಾವು ಮೋದಕನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಎಣ್ಣೆಯಲ್ಲಿ ಹಾಕೊಳ್ಳೋಣ. ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಳ್ಳೋಣ. ನಾನೀಗ ಇದರಲ್ಲಿ ಒಂದು ಸ್ವಲ್ಪ ಮೋದಕನ ರೆಡಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಕರಿತೀನಿ. ಈಗ ಇದು ಒಂದು ಸೈಡಲ್ಲಿ ಬೆಂದಿದೆ. ನಾನು ಅದಕ್ಕೀಗ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಒಂದು ಜಾಲರಿನಲ್ಲಿ ತಿರುಗಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಈ ರೀತಿ ಎಣ್ಣೆಯಲ್ಲಿ ಫುಲ್ ಸುತ್ತಲೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೋಬೇಕು. ಈಗ ನೋಡಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಕರಿತಾ ಇದೆ. ನೆಕ್ಸ್ಟು ಇದೀಗ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿದೆ. ಇದನ್ನು ನಾನೀಗ ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಹಾಕೋತೀನಿ. ನಾನು ಅದೇ ರೀತಿ ಎಲ್ಲ ಮೋದಕಗಳನ್ನು ಕೂಡ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೋತೀನಿ. ಈಗ ನಾನು ಒಂದು ರೌಂಡು ಕರೆದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪನ. ನೆಕ್ಸ್ಟ್ ನಾನೀಗ ಅದೇ ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಉಳಿದಿರೋ ಅಂಥ ಮೋದಕಗಳನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಕರಿತೀನಿ. ನಾನು ನೆಕ್ಸ್ಟ್ ಈಗ ಇನ್ನು ಉಳಿದಿರೋ ಅಂಥ ಮೋದಕಗಳನ್ನು ಎಣ್ಣೆಯಲ್ಲಿ ಕರಿಲಿಕ್ಕೆ ಹಾಕಿದ್ದೀನಿ. ಸ್ವಲ್ಪ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮೋದಕಗಳನ್ನು ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಒಳಗಡೆ ಸ್ಟಫು ಕೂಡ ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಈಗ ನಾನು ಎಲ್ಲ ಮೋದಕಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಕರೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೋತೀನಿ. ನೋಡಿ ಈಗ ಒಂದು ಸೈಡ್ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ, ಹಾಗೆ ಕರೆದಿದೆ. ನಾವೀಗ ಇನ್ನೊಂದು ಸೈಡನ್ನು ಇದೇ ರೀತಿ ಸ್ವಲ್ಪ ಜಾಲರಿ ಸಹಾಯದಿಂದ ಸ್ವಲ್ಪ ರೀತಿ ತಿರುಗಿಸ್ಬಿಟ್ಟು ಎಲ್ಲ ಕಡೆಗಳನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗಿದು ಎಲ್ಲ ಮೋದಕಗಳು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ನಾವು ಇದನ್ನೀಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ನಿಮಗೆಲ್ಲ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ಈಗ ಮೋದಕ ರೆಡಿಯಾಗಿದೆ. ನೀವು ಒಮ್ಮೆ ಈ ರೀತಿ ಮನೆಯಲ್ಲಿ ಮೋದಕನ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.